ನಾನು ನಿನ್ನ ಮೊಮ್ಮಗನಾದ ಚಿಕ್ಕ ಮಧುಕರಿ ನಾಯಕ ಈ ಮಧುಕರಿಯ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸ್ವೀಕರಿಸುತ್ತಾಯಿ. ಅವಾಗ ಬಂದೆ ರಾಜಮನೆತನದವರು ಬರುವಿಕೆಯಲ್ಲಿದೆಯೋ ಇದಲ್ಲ, ಪರಿವಾರವಿಲ್ಲದೆ ಏಕಾಂಗಿಯಾಗಿ ಬಂದಿರಲಿಯಲ್ಲ. ನಾನು ರಾಜಮನೆತನದವನಾದರೂ ಅಂದ ಮೇಲೆ ಪರಿವಾರ ಬೇಕೆ? ಶ್ರೀ ಸಿದ್ದೇಶ್ವರನ ದರ್ಶನ ಮಾಡಿಕೊಂಡು ತಮ್ಮ ದರ್ಶನಕ್ಕೆ ಬರಬೇಕೆಂದಿದ್ರು. ಅದು ತಾನಾಗಿಯೇ ಸ್ಥಿತಿಯಲ್ಲಿ ದೊರೆಯಿತು. ಧನ್ಯನಾದೇನು ತಾಯಿ. ಕುಮಾರ, ನೀನು ರಾಜಮನೆತನದವನು ಅಲ್ಲವೆಂಬುದನ್ನು ಯಾರು ಹೇಳಲಾರರು. ನಿನ್ನ ತಾತನಿಂದಾದ ಹಿರೇಮದಕ ನಾಯಕರ ವೀರ ಸಂತಾನಿಯಾದ ನೀನು ನಿಜವಾಗಿಯೂ ರಾಜನೇ. ಚಿತ್ರದುರ್ಗ ಸಂಸ್ಥಾನವನ್ನು 22 ವರ್ಷಗಳ ಕಾಲ ಆಳಿ ಕೀರ್ತಿಶೇಷರಾದ ಹಿರೇಮದಕರಿ ನಾಯಕರು ನನ್ನ ಸುಖದಲ್ಲಿ ಕಾಣಿಸಿಕೊಂಡು ಚಿಕ್ಕ ಮದಕರಿ ನಾಯಕರೇ ಸಂಸ್ಥಾನದ ಸಿಂಹಾಸನ ಯೋಗ್ಯರಂತೆ ಹೇಳಿರುತ್ತಾರೆ. ಅಮ್ಮ, ತಮ್ಮ ಆಶೀರ್ವಾದವು ಶ್ರೀ ಏಕನಾಥೇಶ್ವರಿಯ ಕರುಣೆ ಇದ್ದಲ್ಲಿ ಒಂದು ಸಾಮಾನ್ಯ ತೃಣವು ಕರಾಲ ಖಡ್ಗವಾಗಿ ಪರಿಣಮಿಸುವುದು. ವತ್ಸ, ಆವರಿಸಿದ ಶೆಟ್ಟಿಯ ಕಾರ್ಮೋಡಗಳು ಆತ್ಮನಿರ್ಧಾರದ ಆದಿತ್ಯನಿಗೆ ಕೆಲವು ಕಾಲ ಮಾತ್ರ ಅಡ್ಡರಾದರೂ ಆತನ ತೇಜೋರಾಶಿಯನ್ನು ನುಂಗಲಾರದು. ಈ ವಿಷಯದಲ್ಲಿ ನೀನು ಸಂಶಯ ಪಡಬೇಡ. ದೃಢ ಪ್ರತಿಜ್ಞೆಯನ್ನು ಮಾಡಿದ ಗರುಡದೇವನಂತೆ ನೀನು ಈ ಶಿವನ ಸನ್ನಿಧಿಯಲ್ಲಿ ವೀರ ಪ್ರತಿಜ್ಞೆಯನ್ನು ಮಾಡು. ಅದರಂತೆ ದೀಕ್ಷಾಬದ್ಧನಾಗು. ಆಜ್ಞೆಯಂತೆ ಆಗಲಿ. ಹೋಗು ಕುಮಾರ, ವಿಜಯಶೀಲನಾಗು. ಚಿತ್ರದುರ್ಗ ಸಂಸ್ಥಾನವು ಅನಾಯಕವಾಗಿ ನಾಯಕತ್ವದ ಬಂಡಾಯದಲ್ಲಿ ಸಿಲುಕಿದೆ. ನಿನ್ನ ಕೀರ್ತಿಯು ಸ್ವಾರ್ಥ ತ್ಯಾಗವೆಂಬ ಅಮೃತ ವೃಕ್ಷವು ನಿರಂತರ ಅಮೃತ ಫಲವನ್ನು ಕೊಡಲಿ. ಹೋಗಿ ಗುರುಗಳ ಆಶೀರ್ವಾದ ಪಡೆ. ನಾವಿನ್ನು ನಿಶ್ಚಿಂತೆಯಿಂದ ಅರಮನೆಗೆ ತೆರಳುವುದು. ರಾಜಮಾತೆಯ ಆಜ್ಞೆಯಂತೆ ಆಗಲಿ.